ಅವಸರ. ವಾಟ್ ಅಬೌಟ್ ರೇಸ್ ಕೋರ್ಸ್? ರೇಸ್ ಕೋರ್ಸ್ನ ಎಷ್ಟು ಬಾರಿ ಹೇಳಿದಿರಿ? ಯಾವ್ಯಾವ ಸರ್ಕಾರದಲ್ಲಿ ಬಂದಂಥ ಮಂತ್ರಿಗಳು ಹೇಳಿದಿರಿ, ಮುಖ್ಯಮಂತ್ರಿಗಳಿದ್ದೀರಿ, ನಾವು ಅದನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾ. ಮೊನ್ನೆ ನಾವು ಕಮಿಟಿಯವರು ಇಲ್ಲಿದ್ದಾರೆ, ಅಧ್ಯಕ್ಷರು ಕೂತಿದ್ದಾರೆ ನಮ್ಮ ರವಿಕುಮಾರ್ ಅವರು. ನಾವು ಹೋಗಿದ್ದು ರೇಸ್ ಕೋರ್ಸ್ ಕ್ಲಬ್ಬಿಗೆ. ಯಾರು ಎದೆ ಮೇಲೆ ಕುದುರೆ ಓಡಿಸ್ತಾ ಇರೋದು? ಕಟ್ಟ ಕಡೆ ಮನುಷ್ಯ ಬಡವರು ಅಂದು ಆ ದಿನಕ್ಕೆ ಅಕ್ಕಿಯನ್ನು ತಗೊಂಡು ಹೋಗ್ಬೇಕು. ಆ ಕೂಲಿ ಮಾಡಿರ್ತಕ್ಕಂಥ ಅವರು ಹೋಗಿ ಅಲ್ಲಿ ರೇಸ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ದುಡಿಮೆ ಮಾಡ್ತಾ ಇರ್ತಕ್ಕೋಸ್ಕರ ನಾವು ಆ ಭೂಮಿನ ಅವ್ರಿಗೆ ಕೊಡಬೇಕಾ? ಯಾವುದೋ ಒಂದು ಕಮಿಟಿ ಅಲ್ಲಿರೋಕ್ಕೋಸ್ಕರ ಕೊಡಬೇಕಾ? 389 ಕೋಟಿ ರೂಪಾಯಿ ನಮ್ಮ ಸರ್ಕಾರಕ್ಕೆ ಡ್ಯೂ ಇದ್ದಾರೆ. ಇವತ್ತರಿಗೆ ಕಟ್ಸೋಕ್ಕಾಗಲಿಲ್ಲ. ಬಡವರು ಎದೆ ಮೇಲೆ ಕುದುರೆ ಓಡಿಸ್ತಾ ಇರೋದ್ರಿ ಇಲ್ಲಿ. ಅದನ್ನು ವಶಪಡಿಸ್ಕೊಳ್ಳಿ, ಇಮಿಡಿಯೇಟ್ ವಶಪಡಿಸ್ಕೊಳ್ಳಿ. ಅಲ್ಲಿ ಶ್ವಾಸಸ್ಥಾನ ಮಾಡಿ. ಬೇಡ ಅಂದರೆ ಅವರು KGA ಕರ್ನಾಟಕ ಗಾಲ್ಫ್ ಯಾರಿದ್ದಾರೆ ಅಲ್ಲಿ? ನಮ್ಮ IAS ಅಧಿಕಾರಿಗಳು ಅಲ್ಲಿ ಟೂರಿಸಂ ಮುಖಾಂತರ ಹೋದಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಈಸ್ ನಾಟ್ ಎ ಮೆಂಬರ್ ದೇರ್. ಅವ್ರು ಯಾರು ಏನೋ ಗೆಸ್ಟ್ ಅಪಿಯರೆನ್ಸ್ ಇದ್ದಂಗೆ. ಬೇರೆ ಕಮಿಟಿ, ಬೇರೆ ಕಮಿಟಿ ಸುಮಾರು 348 ಎಕರೆ ಪಟವಟ್ ಪಿಳಿಕುಳ 348 ಎಕರೆ ಅಲ್ಲಿ ಕೊಟ್ಟಿದ್ದೀರಿ ನೀವು. ಅಲ್ಲಿ ನಮ್ಮ DC ಅಧ್ಯಕ್ಷರಿದ್ದಾರೆ, ಸಂತೋಷ DC ಅಧ್ಯಕ್ಷರಿದ್ದಾರೆ. ಎಲ್ಲಿ? ಮಂಗಳೂರು. ಅಲ್ಲ, ನಮ್ಮ DC ಅಧ್ಯಕ್ಷರಿದ್ದಾರೆ. ಅಲ್ಲ, ನಮ್ಮ DC ಅಧ್ಯಕ್ಷರೇ ಸಂತೋಷ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ DC ಇದ್ದಾರೆ, ಸರ್ಕಾರ ಇದೆ ಅಲ್ಲಿ. ಅದೇ KGಯಲ್ಲಿ ಸರ್ಕಾರ ಇದೆಯಾ? KGಯಲ್ಲಿ ಸರ್ಕಾರ ಇದೆಯಾ? ಇಲ್ಲಿ ನಮ್ಮ ರೇಸ್ ಕೋರ್ಸಲ್ಲಿ ಸರ್ಕಾರ ಇದೆಯಾ? ಯಾರನ್ನ ಎಂಜಾಯ್ ಮಾಡೋಕ್ಕೆ, ಅವ್ರದ್ದು ಯಾರ್ದು ಐಷಾರಾಮಿ ಜೀವನ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾಕೆ ವಶಪಡಿಸ್ಕೊಳಕ್ಕಾಗಲ್ಲ ನೀವು? ನೀವು KGನಲ್ಲಿ ಹಾಕಿ ಸುಮಾರು 180 ಎಕರೆ ಕೊಟ್ಟಿದ್ರಲ್ಲ, ಅಲ್ಲಿ ನಮ್ಮ ಸರ್ಕಾರಕ್ಕೆ ಏನು ಪಾತ್ರ ಇದೆ? ಅಲ್ಲಿ 5 ಸ್ಟಾರ್ ಹೋಟ್ಲು ಮಾಡ್ತಾರೆ, ನಿಮಗೆ ಬರ್ತದ ಆದಾಯ? ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ, ನಿಮಗೆ ಬರ್ತದ? ಅಂಥದ್ದು ಬೆಂಗಳೂರಿನಲ್ಲಿ ಬೇಕಾದ 116 ಕ್ಲಬ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಕೊಟ್ಟಿರ್ತಕ್ಕಂಥೆಲ್ಲ ಸರ್ಕಾರಿ ಲ್ಯಾಂಡು. ಸರ್ಕಾರಿ ಲ್ಯಾಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಬಾರ್ ರೆಸ್ಟೋರೆಂಟು, ಒಂದು ಬಾರ್ ರೆಸ್ಟೋರೆಂಟ್ 3-4 ಮಾಡ್ಕೊಂಡಿದ್ದಾರೆ. ಅವಸರ. ವಾಟ್ ಅಬೌಟ್ ರೇಸ್ ಕೋರ್ಸ್? ರೇಸ್ ಕೋರ್ಸ್ನ ಎಷ್ಟು ಬಾರಿ ಹೇಳಿದಿರಿ? ಯಾವ್ಯಾವ ಸರ್ಕಾರದಲ್ಲಿ ಬಂದಂಥ ಮಂತ್ರಿಗಳು ಹೇಳಿದಿರಿ, ಮುಖ್ಯಮಂತ್ರಿಗಳಿದ್ದೀರಿ, ನಾವು ಅದನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾ. ಮೊನ್ನೆ ನಾವು ಕಮಿಟಿಯವರು ಇಲ್ಲಿದ್ದಾರೆ, ಅಧ್ಯಕ್ಷರು ಕೂತಿದ್ದಾರೆ ನಮ್ಮ ರವಿಕುಮಾರ್ ಅವರು. ನಾವು ಹೋಗಿದ್ದು ರೇಸ್ ಕೋರ್ಸ್ ಕ್ಲಬ್ಬಿಗೆ. ಯಾರು ಎದೆ ಮೇಲೆ ಕುದುರೆ ಓಡಿಸ್ತಾ ಇರೋದು? ಕಟ್ಟ ಕಡೆ ಮನುಷ್ಯ ಬಡವರು ಅಂದು ಆ ದಿನಕ್ಕೆ ಅಕ್ಕಿಯನ್ನು ತಗೊಂಡು ಹೋಗ್ಬೇಕು. ಆ ಕೂಲಿ ಮಾಡಿರ್ತಕ್ಕಂಥ ಅವರು ಹೋಗಿ ಅಲ್ಲಿ ರೇಸ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ದುಡಿಮೆ ಮಾಡ್ತಾ ಇರ್ತಕ್ಕೋಸ್ಕರ ನಾವು ಆ ಭೂಮಿನ ಅವ್ರಿಗೆ ಕೊಡಬೇಕಾ? ಯಾವುದೋ ಒಂದು ಕಮಿಟಿ ಅಲ್ಲಿರೋಕ್ಕೋಸ್ಕರ ಕೊಡಬೇಕಾ? 389 ಕೋಟಿ ರೂಪಾಯಿ ನಮ್ಮ ಸರ್ಕಾರಕ್ಕೆ ಡ್ಯೂ ಇದ್ದಾರೆ. ಇವತ್ತರಿಗೆ ಕಟ್ಸೋಕ್ಕಾಗಲಿಲ್ಲ. ಬಡವರು ಎದೆ ಮೇಲೆ ಕುದುರೆ ಓಡಿಸ್ತಾ ಇರೋದ್ರಿ ಇಲ್ಲಿ. ಅದನ್ನು ವಶಪಡಿಸ್ಕೊಳ್ಳಿ, ಇಮಿಡಿಯೇಟ್ ವಶಪಡಿಸ್ಕೊಳ್ಳಿ. ಅಲ್ಲಿ ಶ್ವಾಸಸ್ಥಾನ ಮಾಡಿ. ಬೇಡ ಅಂದರೆ ಅವರು KGA ಕರ್ನಾಟಕ ಗಾಲ್ಫ್ ಯಾರಿದ್ದಾರೆ ಅಲ್ಲಿ? ನಮ್ಮ IAS ಅಧಿಕಾರಿಗಳು ಅಲ್ಲಿ ಟೂರಿಸಂ ಮುಖಾಂತರ ಹೋದಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಈಸ್ ನಾಟ್ ಎ ಮೆಂಬರ್ ದೇರ್. ಅವ್ರು ಯಾರು ಏನೋ ಗೆಸ್ಟ್ ಅಪಿಯರೆನ್ಸ್ ಇದ್ದಂಗೆ. ಬೇರೆ ಕಮಿಟಿ, ಬೇರೆ ಕಮಿಟಿ ಸುಮಾರು 348 ಎಕರೆ ಪಟವಟ್ ಪಿಳಿಕುಳ 348 ಎಕರೆ ಅಲ್ಲಿ ಕೊಟ್ಟಿದ್ದೀರಿ ನೀವು. ಅಲ್ಲಿ ನಮ್ಮ DC ಅಧ್ಯಕ್ಷರಿದ್ದಾರೆ, ಸಂತೋಷ DC ಅಧ್ಯಕ್ಷರಿದ್ದಾರೆ. ಎಲ್ಲಿ? ಮಂಗಳೂರು. ಅಲ್ಲ, ನಮ್ಮ DC ಅಧ್ಯಕ್ಷರಿದ್ದಾರೆ. ಅಲ್ಲ, ನಮ್ಮ DC ಅಧ್ಯಕ್ಷರೇ ಸಂತೋಷ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ DC ಇದ್ದಾರೆ, ಸರ್ಕಾರ ಇದೆ ಅಲ್ಲಿ. ಅದೇ KGಯಲ್ಲಿ ಸರ್ಕಾರ ಇದೆಯಾ? KGಯಲ್ಲಿ ಸರ್ಕಾರ ಇದೆಯಾ? ಇಲ್ಲಿ ನಮ್ಮ ರೇಸ್ ಕೋರ್ಸಲ್ಲಿ ಸರ್ಕಾರ ಇದೆಯಾ? ಯಾರನ್ನ ಎಂಜಾಯ್ ಮಾಡೋಕ್ಕೆ, ಅವ್ರದ್ದು ಯಾರ್ದು ಐಷಾರಾಮಿ ಜೀವನ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾಕೆ ವಶಪಡಿಸ್ಕೊಳಕ್ಕಾಗಲ್ಲ ನೀವು? ನೀವು KGನಲ್ಲಿ ಹಾಕಿ ಸುಮಾರು 180 ಎಕರೆ ಕೊಟ್ಟಿದ್ರಲ್ಲ, ಅಲ್ಲಿ ನಮ್ಮ ಸರ್ಕಾರಕ್ಕೆ ಏನು ಪಾತ್ರ ಇದೆ? ಅಲ್ಲಿ 5 ಸ್ಟಾರ್ ಹೋಟ್ಲು ಮಾಡ್ತಾರೆ, ನಿಮಗೆ ಬರ್ತದ ಆದಾಯ? ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ, ನಿಮಗೆ ಬರ್ತದ? ಅಂಥದ್ದು ಬೆಂಗಳೂರಿನಲ್ಲಿ
ಬೇಕಾದ 116 ಕ್ಲಬ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಕೊಟ್ಟಿರ್ತಕ್ಕಂಥೆಲ್ಲ ಸರ್ಕಾರಿ ಲ್ಯಾಂಡು, ಸರ್ಕಾರಿ ಲ್ಯಾಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಬಾರ್ ರೆಸ್ಟೋರೆಂಟು, ಒಂದು ಬಾರ್ ರೆಸ್ಟೋರೆಂಟ್ 3-4 ಮಾಡ್ಕೊಂಡಿದ್ದಾರೆ. ನೋಡ್ರಿ ಸಾಕು. ಅಲ್ಲ